ಉತ್ತರಾಖಂಡ ರಾಜ್ಯ ಸದಾ ಸುದ್ದಿಯಲ್ಲಿಯೇ ಸದ್ದು ಮಾಡುತ್ತಿದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಇಡೀ ಈ ರಾಜ್ಯಕ್ಕೆ ಶಾಕ್ ನೀಡಿತ್ತು. ಇಲ್ಲಿ ಹಿಂಸಾಚಾರದೇ ಮೇಲುಗೈ. ಅಕ್ರಮ ಮದರಸ ಧ್ವಂಸ ಬಳಿಕ ಉತ್ತರಾಖಂಡದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಮದರಸಾವನ್ನು ಕೆಡವಿದ ನಂತರ ಸ್ಥಳೀಯರು ಕಲ್ಲು ತೂರಾಟ ನಡೆಸಿದ್ದು ವಾಹನಗಳಿಗೂ ಬೆಂಕಿ ಹಚ್ಚಿದ್ದಾರೆ. ಹೀಗಾಗಿ ಪೊಲೀಸರು ಅಶ್ರುವಾಯು ಉಪಯೋಗಿಸಿದರು. ನೈನಿತಾಲ್ ಜಿಲ್ಲೆಯ ಹಾಲ್ಡ್ವಿನ್ ಪ್ರದೇಶದಲ್ಲಿ ಬುನುಬುಲ್ಪುರ ಎಂಬ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಮದರಸಾ ಮತ್ತು ಭೂಗತ ಮಸೀದಿಯಂತಹ ಕಟ್ಟಡವನ್ನು ಕೆಡವಲಾದ ನಂತರ ಕೋಮು ಉದ್ವಿಗ್ನತೆ ಹರಡಿತು. ಅಧಿಕಾರಿಗಳ ಪ್ರಕಾರ ನೈನಿತಾಲ್ ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಾಗರಿಕ ಅಧಿಕಾರಿಗಳ ಜಂಟಿ ತಂಡವು ನಜುಲ್ ಭೂಮಿಯಲ್ಲಿ ಮದರಸಾವನ್ನು ನೆಲಸಮವನ್ನ ಮಾಡಿತ್ತು. ಇದರಿಂದ ಕೋಪಗೊಂಡಂತಹ ಸ್ಥಳೀಯರು ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದರಿಂದಾಗಿ ಪರಿಸ್ಥಿತಿ ವೇಗವಾಗಿ ಹದಗೆಟ್ಟಿದ್ದು, ಸ್ಥಳೀಯರು ನಡೆಸಿದ ಕಲ್ಲು ತೂರಾಟದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಜಿಲ್ಲಾಡಳಿತವು ಪ್ರಕ್ಷುಬ್ಧ ಪ್ರದೇಶದ ಬಂಬುಲ್ಪುರ ಪ್ರದೇಶದಲ್ಲಿ ಕರ್ಫ್ಯೂ ವಿಧಿಸಿದೆ. ಅಲ್ಲಿಗೆ ಹೋಗುವ ಎಲ್ಲಾ ರಸ್ತೆಗಳು ಬ್ಯಾರಿಗೇಡ್ ಮಾಡಲಾಗಿದೆ. ಅಶಿಸ್ತಿನ ಅಂಶಗಳ ವಿರುದ್ಧ ಮಾರಣಾಂತಿಕ ಬಲವನ್ನ ಬಳಸಲು ಮತ್ತು ಗಲಭೆಕೋರರನ್ನು ಮಟ್ಟ ಹಾಕಲು ಕಂಡಲ್ಲಿ ಗುಂಡು ಹಾರಿಸಲು ಕಾನೂನು ಜಾರಿ ಅಧಿಕಾರವನ್ನು ರಾಜ್ಯ ಸರ್ಕಾರವೂ ಸಹ ಹೊರಡಿಸಿದೆ.